ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. 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 ಎಷ್ಟೊಂದು ಡಾಕ್ಟ್ರ್ ಹತ್ರ ಹೋಗ್ತೀವಿ ಅಲ್ವಾ, ಹುಷಾರಿಲ್ಲ ಅಂತ. ಡಾಕ್ಟ್ರನ್ನ ಚೇಂಜ್ ಮಾಡ್ತೀವಿ, ಆದರೆ ಇದ್ದಿರೋ ಸಮಸ್ಯೆ ಮಾತ್ರ ಕಡಿಮೆ ಆಗಲ್ಲ. 4 ದಿವಸದ ಮಟ್ಟಿಗೆ ಕಡಿಮೆ ಆಗಿದೆ ಅಂತ ಅನಿಸುತ್ತೆ, ಮತ್ತೆ ಪ್ರಾಬ್ಲಮ್ ಹೆಚ್ಚಾಗುತ್ತೆ. ಡಾಕ್ಟ್ರಿಗೋಸ್ಕರ ಎಷ್ಟೊಂದು ಔಷಧಿಗೆ ಎಷ್ಟು ದುಡ್ಡನ್ನು ನಾವು ಖರ್ಚು ಮಾಡಿದ್ದೀವಿ ಅಂತ ಲೆಕ್ಕ ಹಾಕ್ತಾ ಹೋದರೆ ನಮಗೆ ಲೆಕ್ಕನೇ ಸಿಗಲ್ಲ. ಅಲ್ಲಿ 10 ರೂಪಾಯಿ, ಇಲ್ಲಿ 100 ರೂಪಾಯಿ, ಒಂದು ಕಡೆ 1,000, ಒಂದು ಕಡೆ 10,000. ಅದು ಒಂದೊಂದು 10 ರೂಪಾಯಿ ಅಂತ ಅನಿಸುತ್ತೆ. ಎಲ್ಲೋ ಒಂದು ಟ್ಯಾಬ್ಲೆಟ್ ತರೋಕ್ಕೆ ಹೋಗಿದ್ದೀನಿ, ಎಲ್ಲೋ ಒಂದು 10 ರುಪೀಸ್, 20 ರುಪೀಸ್ ಅಂತ ಅನಿಸುತ್ತೆ. ಆದರೆ ಚಿಕ್ಕ ಅಮೌಂಟ್ ಕೂಡ, ಚಿಕ್ಕದನ್ನು ಸೇರಿಸ್ತಾ ಹೋದರೆ ಅದು ಕೂಡ ಎಷ್ಟಾಗುತ್ತೆ ಹೇಳಿ. ತುಂಬ ಇದು ಮಾಡ್ತೀವಿ, ಹೊರಗಡೆಯಿಂದ ಮೆಡಿಸಿನನ್ನು ತಗೋತೀವಿ, ಹೊರಗಡೆಯಿಂದ ಪ್ರಯತ್ನನ ಮಾಡ್ತೀವಿ, ಆದರೂ ಗುಣಮುಖ ಆಗಲ್ಲ ಅಂತ ಯಾರಿಗಾದರೂ ಅನಿಸಿದೆಯಾ? ಹೌದು ಮೇಡಮ್, ಅನಿಸುತ್ತೆ ಮೇಡಮ್. ಅನಿಸುತ್ತೆ ಅಲ್ವಾ? ಹೌದು. ಹಾಗಿದ್ರೆ ನಮ್ಮನ್ನು ಗುಣಮುಖ ಮಾಡೋ ಔಷಧಿ ಹಾಗಿದ್ರೆ ಹೊರಗಡೆ ಇದೆಯಾ, ಒಳಗಡೆ ಇದೆಯಾ? ಯಾಕೆಂದರೆ ನಾವು ನಮ್ಮ ಒಳಗಡೆ ಹೋಗಿ ಇನ್ನೂ ಆ ಮೆಡಿಸಿನ್ ತಗೊಳ್ಳೋ ಅಷ್ಟು ತಿಳುವಳಿಕೆನ ಅಥವಾ ಅನುಭವನ ಅಥವಾ ಜ್ಞಾನನ ಯಾವುದನ್ನು ನಾವಿನ್ನೂ ಸರಿಯಾಗಿ ಹೊಂದಿಲ್ಲದೆ ಇರಬಹುದು ಬಹುಶಃ. ಅದಕ್ಕೋಸ್ಕರ ಹೊರಗಡೆ ಏನು ಸಿಗುತ್ತೆ ಅದರ ಮೇಲೆ ನಾವು ಅವಲಂಬಿತರಾಗ್ತೀವಿ. ಯಾಕೆಂದರೆ ಒಳಗಡೆ ಹೋಗೋದು ಹೇಗೆ, ಒಳಗಡೆ ಇರೋ ಮೆಡಿಸಿನನ್ನು ತಗೊಳ್ಳೋದು ಹೇಗೆ ಎನ್ನೋದನ್ನು ನಮಗೆ ಯಾರಾದರೂ ಹೇಳಿಕೊಟ್ರೆ ಗೊತ್ತಾಗುತ್ತೆ ಅಲ್ವಾ? ಹೇಳಿಕೊಟ್ಟಿಲ್ಲ ಅಂದರೆ ಗೊತ್ತಾಗಲ್ಲ. ಈಗ ನಮಗೆ ಡಾಕ್ಟ್ರ್ ಹತ್ರ ಹೋಗಬೇಕಂತ ನಾವೇ ಹುಟ್ಟುತ್ತಾನೆ ಕಲ್ತಿರೋದಾ? ಇಲ್ಲ, ನಮಗೆ ಡಾಕ್ಟ್ರ್ ಹತ್ರ ಹೋಗಬೇಕು, ಹೊರಗಡೆ ಮೆಡಿಸಿನ್ ಸಿಗುತ್ತೆ ಅನ್ನೋದನ್ನು ಯಾರೋ ಹೇಳಿಕೊಟ್ಟಿದ್ದಾರೆ ನಮಗಿಂತ ನಾವು ಚಿಕ್ಕವರಿದ್ದಾಗ ನಮಗಿಂತ ದೊಡ್ಡವರು ಅಂತ ಇರೋರು ಯಾರೋ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತಾಯಿದ್ರು, ಮೆಡಿಸಿನನ್ನು ಕೊಡಿಸ್ತಾಯಿದ್ರು. ಆಗ ನಮಗೆ ಗೊತ್ತಾಯಿತು, ಓಹೋ ನನಗೇನಾದರೂ ಸಮಸ್ಯೆ ಆಗಿದೆ ಅಂದರೆ ಹೊರಗಡೆ ಮೆಡಿಸಿನ್ ಸಿಗುತ್ತೆ, ನನಗೇನೋ ಆಗಿದೆ ಅಂದರೆ ನನ್ನನ್ನು ಯಾರೋ ಚೆಕ್ ಮಾಡ್ತಾರೆ, ನನಗೇನಾಗಿದೆ ಅನ್ನೋದನ್ನು ಅವರು ಕಂಡುಕೊಂಡು ನನಗೆ ಮೆಡಿಸಿನನ್ನು ಕೊಡ್ತಾರೆ. ಅವರು ಮೆಡಿಸಿನನ್ನು ಕೊಟ್ಟಾಗ ನಾನು ಸರಿ ಹೋಗ್ತೀನಿ ಅಂದ್ಕೊಂಡು ನಾವು ಹೋಗ್ತೀವಿ. ಆಗಿರೋದು ಇದೆ ಅಲ್ವ, ನಮಗೆಲ್ರಿಗೂ ಕಲಿಸ್ಕೊಟ್ಟಿರೋದು ಅದೇನೇ. ಆದರೆ ನಮ್ಮ ಉಪನಿಷತ್ತುಗಳು ಹೇಳುತ್ತೆ ಯಾವುದೇ ಕಾಯಿಲೆಗೆ ಮೆಡಿಸಿನ್ ನಮ್ಮ ಒಳಗಡೆ ಇದೆ ಎನ್ನೋದನ್ನು ನಮ್ಮ ಉಪನಿಷತ್ತುಗಳು, ವೇದಗಳು ಹೇಳುತ್ತೆ. ಯಾಕೆ ಅಂತಂದರೆ ವೇದಗಳಲ್ಲಿ ಬಂದಿರೋದೆಲ್ಲ ಸಾಮಾನ್ಯವಾಗಿ ಸತ್ಯವಾಗಿರೋದೆ. ಅದನ್ನು ನಾವು ಸರಿಯಾಗಿ ಸಂಶೋಧನೆ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಇಲ್ಲ ಅಂದರೆ ಅಯ್ಯೋ ಇವರೇನೋ ಹೇಳ್ತಾರೆ, ಇದೆಲ್ಲ ಹೌದಾ, ಇದೆಲ್ಲ ಆಗೋದು ಹೌದಾ ಅಂತ ಅನಿಸುತ್ತೆ. ಆದರೆ ಅದರ ಮೇಲೇ ನಾವು ಸ್ಟಡಿ ಮಾಡ್ತಾ ಹೋದರೆ, ಅದನ್ನೇ ನಾವು ಆಳವಾಗಿ ಅಲ್ಲಿ ಬಂದಿರೋ ಒಂದೊಂದನ್ನು ನಾವು ಆಳವಾಗಿ ಅಧ್ಯಯನ ಮಾಡ್ತಾ ಹೋದರೆ ಅದು ಸತ್ಯನಾ ಇಲ್ಲ ಸುಳ್ಳ ಅನ್ನೋದು ಗೊತ್ತಾಗುತ್ತೆ. ನಾವು ಆ ಅಧ್ಯಯನವನ್ನು ಮಾಡೋಕ್ಕೆ ಹೋಗಲ್ಲ. ಏನೋ ಹೇಳ್ತಾರೆ, ಏನೋ ಮೂಢನಂಬಿಕೆ ಅಂತ ಎಷ್ಟೋ ವಿಷಯಗಳನ್ನು ಬಿಟ್ಟುಬಿಡ್ತೀವಿ. ಇನ್ನೆಷ್ಟೋ ವಿಷಯ ವೇದಗಳಲ್ಲಿ ಬಂದಿರೋದು, ಉಪನಿಷತ್ತುಗಳಲ್ಲಿ ಬಂದಿರೋದು ನಮ್ಮಂಥ ಜನಸಾಮಾನ್ಯರು ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲದೆ ಇರೋದು. ಅದಕ್ಕೋಸ್ಕರ ಅವುಗಳ ತಂಟೆನೇ ಬೇಡ ಅಂತ ಬಿಡೋರು ಇನ್ನೆಷ್ಟೋ ಜನ ಇರ್ತೀವಿ. ಇನ್ನೆಷ್ಟೋ ಜನರಿಗೆ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂದ್ರೂ ಆ ವೇದಗಳು, ಉಪನಿಷತ್ತುಗಳನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅಲ್ವಾ? ಎಲ್ಲ ಸಂಸ್ಕೃತದಲ್ಲಿದೆ, ಎಲ್ಲ ಸೂತ್ರಗಳ ರೂಪದಲ್ಲಿರುತ್ತೆ, ಎಷ್ಟೋ ವಿಷಯಗಳು ಸೂತ್ರಗಳ ರೂಪದಲ್ಲಿರುತ್ತೆ. ಮಾಮೂಲಿ ನಮಗೆ ಸಂಸ್ಕೃತನೇ ಓದೋಕ್ಕೆ ಬರಲ್ಲ, ಅರ್ಥೈಸ್ಕೊಳ್ಳೋಕೆ ಬರಲ್ಲ ಅಂದಾಗ ಆ ಸೂತ್ರಗಳನ್ನು ಇನ್ನೂ ಅದನ್ನು ಬಿಡಿಸಿ ಅರ್ಥೈಸ್ಕೊಳ್ಳೋಕೆ ಸಾಧ್ಯನಾ? ಅದು ಕೂಡ ಕಷ್ಟ ಆಗುತ್ತೆ. ನನಗೆ ಜೀವನದಲ್ಲಿ ಅವುಗಳನ್ನು ಅಳವಡಿಸ್ಕೊಳ್ಬೇಕು ಅಂದ್ರೂ ಇದು ಬೇರೆ ಸಮಸ್ಯೆ ಬರ್ತಾ ಇರುತ್ತೆ. ಆಗ ಏನು ಮಾಡ್ತೀವಿ, ನಮಗೆ ನಮ್ಮ ಗ್ರಂಥಗಳು, ನಮ್ಮ ಮೂಲ ಅಂದರೆ ವೇದ, ಉಪನಿಷತ್ತು ಇವುಗಳೆಲ್ಲವೂ ಎಲ್ಲ ಜ್ಞಾನನ ಕೊಡುತ್ತೆ ಅಂತ ಗೊತ್ತಿರುತ್ತೆ. ಮನಸ್ಸಲ್ಲಿ ಅನಿಸುತ್ತೆ, ಅಯ್ಯೋ ಯಾರಾದರೂ ಅದರಲ್ಲಿ ಇರೋ ಜ್ಞಾನನ ಸ್ವಲ್ಪನಾದರೂ ನನಗೆ ಹೇಳಿದರೆ ಬಹುಶಃ ಸಮಸ್ಯೆಯಿಂದ ನಾನು ಆಚೆ ಬರಬಹುದೇನೋ ಅಂತ ತುಂಬ ಸಲ ಕೆಲವರಿಗಂತೂ ಅನಿಸಿರುತ್ತೆ. ಎಲ್ರಿಗೂ ಹಾಗೆ ಅನಿಸಿರುತ್ತೆ ಅಂತಲ್ಲ, ಯಾರಾದರೂ ಸ್ವಲ್ಪ ಸಿಂಪಲ್ಲಾಗಿ ಹೇಳ್ಬೋದಿತ್ತು, ನನಗೆ ಅರ್ಥ ಆಗೋ ಹಾಗೆ ಹೇಳ್ಬೋದಿತ್ತು ಅಂತ. ಇವತ್ತು ಉಪನಿಷತ್ತುಗಳಲ್ಲಿ ಬಂದಿರೋದನ್ನು ನಮ್ಮ ಆರೋಗ್ಯಕ್ಕೆ ರಿಲೇಟೆಡ್ ಆಗಿ, ಯಾಕೆಂದರೆ
ಪಂಚಕೋಶದಲ್ಲಿ ಬರುತ್ತೆ. ಇದು ಕೂಡ ನಮಗೆ ಉಪನಿಷತ್ತಿಂದ ಬಂದಿರೋದು. ಈಗ ನಾವು ಸಾಮಾನ್ಯವಾಗಿ ಧ್ಯಾನಕ್ಕೆ ಬಂದಮೇಲೆ ಎಲ್ಲರೂ ಬಳಸ್ತೀವಿ ಪಂಚಕೋಶಗಳ ಕುರಿತಾಗಿ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ. ಈ ಕೋಶಗಳ ಬಗ್ಗೆ, ಈ ಒಂದೊಂದು ಸ್ಥಿತಿಯ ಬಗ್ಗೆನೂ ನಾವು ತಿಳ್ಕೋಬೇಕು. ಅಂದರೆ ಯಾಕೆಂದರೆ ನಾವು ಆನಂದಮಯ ಕೋಶನ ತಲುಪಬೇಕು. ಅಂದರೆ ಆನಂದಮಯ ಕೋಶನ ತಲುಪಿದ್ದೀವಿ ಅಂತಂದರೆ ಅಲ್ಲಿ ಆತ್ಮನ ತಲುಪಿದ್ದೀವಿ ಅಂತಲ್ಲ. ಆತ್ಮನಿಗೆ ಒಂದು ಲೇಯರ್ ಇರುತ್ತೆ, ಆಚೆ ಕಡೆಯಿಂದ ಒಂದು ಲೇಯರ್ ಇರುತ್ತೆ. ಆ ಲೇಯರನ್ನು ತಲುಪಿರ್ತೀವಿ ಅಷ್ಟೇ. ಆತ್ಮನಿಗೆ ಇರೋ ಹೊರ ಕವಚ ಅಥವಾ ಒಂದು ಹೊರ ಆವರಣವನ್ನು ತಲುಪಿದ್ದೀವಿ ಅಷ್ಟೇ. ಮನೆ ಅಂಗಳಕ್ಕೆ ಹೋಗಿದ್ದೀವಿ, ಮನೆ ಒಳಗಡೆ ಇನ್ನೂ ಪ್ರವೇಶ ಆಗಿಲ್ಲ. ನಾವು ಆನಂದಮಯ ಕೋಶನ ತಲುಪಿದ್ದೀವಿ ಅಂದರೆ ಅದೇ ಆತ್ಮ ಅಲ್ಲ, ಅದಕ್ಕೂ ಆಳವಾಗಿ ಹೋಗಬೇಕು. ಇನ್ನೂ ಆತ್ಮನನ್ನು ತಲುಪಬೇಕು ಅಂದರೆ ಇದೇ ಆತ್ಮ ಅಂತ ನಮಗೆ ಯಾವುದೂ ಕೂಡ ನಾನೇ ಆತ್ಮ ಅಂತ ಯಾವುದೂ ಹೇಳಲ್ಲ. ಆದರೆ ಆ ಒಂದು ಸ್ಥಿತಿಯಲ್ಲಿ ಹೋದಾಗ ಅದು ಹೇಳೋಕ್ಕೆ ಯಾವುದೇ ಒಂದು ವರ್ಣನೆಗೆ ಬರದೇ ಇರುವಂತಹ ಒಂದು ಪ್ರಶಾಂತವಾದ ಸ್ಥಿತಿಯಾಗಿರುತ್ತೆ. ಅಲ್ಲಿ ಏನನ್ನೂ ಹೇಳೋಕ್ಕೆ ಬರದೇ ಇರುವಂತಹ ಒಂದು ಸ್ಥಿತಿಯಾಗಿರುತ್ತೆ. ಅಲ್ಲಿ ಆನಂದಕ್ಕೆ ಆನಂದನೂ ಅಲ್ಲ ಅಂತಹ ಒಂದು ಸ್ಥಿತಿ. ಅದು ಭಾವನೆಗೆ ನಿಲುಕದೇ ಇರುವಂತಹ ಒಂದು ಸ್ಥಿತಿ ಅಂದರೆ ಆತ್ಮಸ್ಥಿತಿಯಾಗಿರುತ್ತೆ. ಆನಂದಮಯ ಕೋಶದವರೆಗೂ ನಮ್ಮ ಭಾವನೆಗಳನ್ನು ನಾವು ಹೇಳಬಹುದು, ನನಗೆ ಆಗ್ತಾ ಇರೋದು. ಯಾಕೆಂದರೆ ಆನಂದ ಅನ್ನೋದು ಕೂಡ ಒಂದು ಭಾವನೆ ಅಲ್ವಾ. ಆ ಆತ್ಮನ ಹೊರ ಕವಚದವರೆಗೂ ನಮ್ಮ ಭಾವನೆಗಳಿಗೆ ನಿಲುಕಿರುತ್ತೆ. ಆದರೆ ಆ ಆನಂದಮಯ ಕೋಶದ ಒಳಗಡೆ ಹೋದ ಮೇಲೆ ಯಾವುದೇ ಭಾವನೆಗೂ ನಿಲುಕದಂತಹ ಸ್ಥಿತಿ ಆಗ್ತಾ ಹೋಗುತ್ತೆ. ನಮಗೆ ಉಪನಿಷತ್ತುಗಳು ಹೇಳುತ್ತೆ, ಈ ಅನ್ನಮಯ ಕೋಶಕ್ಕೆ ಅಂದರೆ ಈ ಶರೀರಕ್ಕೆ ಆರೋಗ್ಯ ಬೇಕು ಅಂದರೆ ಹೊರಗಡೆ ಹೋಗಬೇಕಾಗಿಲ್ಲ. ನಿನ್ನ ಒಳಗಡೆ ನೀನು ಪ್ರವೇಶವನ್ನು ಮಾಡ್ತಾ ಹೋಗು. ನಿನ್ನ ಒಳಗಡೆ ನೀನು ಎಷ್ಟು ಪ್ರವೇಶವನ್ನು ಮಾಡ್ತಾ ಹೋಗ್ತೀಯ. ಯಾಕಂದರೆ ನಾವೆಲ್ಲರೂ ಧ್ಯಾನ ಮಾಡ್ತಾ ಇರಬಹುದು, ಎಷ್ಟು ಶ್ರದ್ಧೆಯಿಂದ ಮಾಡ್ತೀವಿ ಅನ್ನೋದು ಮುಖ್ಯ. ಬಾಯಲ್ಲಿ ಶ್ರದ್ಧೆ ಅನ್ನೋದು ಮುಖ್ಯ ಅಲ್ಲ. ಆದರೆ ನಾವು ಮಾಡ್ತಾ ಇರೋ ಈ ಧ್ಯಾನದ ಕುರಿತಾಗಿ ನಾವು ಯಾವ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅಲ್ಲಿ ಎಷ್ಟು ನಂಬಿಕೆ ಇದೆ. ಮೊದಲನೇ ದಿವಸ ಫಲಿತಾಂಶ ಸಿಗಲ್ಲ, ಎರಡನೇ ದಿವಸ ಸಿಗಲ್ಲ, ಮೂರನೇ ದಿವಸ ಸಿಗಲ್ಲ, ಒಂದು ತಿಂಗಳಾದರೂ ಸಿಗಲ್ಲ, ಒಂದು ವರ್ಷವಾದರೂ ಸಿಗಲ್ಲ. ಆದರೂ ಕೂಡ ಬೇಸರಿಸಿಕೊಳ್ಳದೆ ನಾನು ಮಾಡ್ತಾ ಇರೋದ್ರಲ್ಲಿ ಖಂಡಿತ ನನಗೆ ರಿಸಲ್ಟ್ ಸಿಗುತ್ತೆ ಅನ್ನೋ ನಂಬಿಕೆ ಇದ್ದರೆ ಮಾತ್ರ, ಆ ನಂಬಿಕೆ ಇದ್ದರೆ ಮಾತ್ರ ನಾವು ನಮ್ಮ ಒಳಗಡೆಯಿಂದನೇ ನಮ್ಮ ಅನಾರೋಗ್ಯಕ್ಕೆ ಖಂಡಿತ ಮೆಡಿಸಿನನ್ನು ತಗೊಳ್ಬಹುದು. ಯಾಕೆ ಅಂತಂದರೆ ನಮಗೆ ಬೇಕಾಗಿರೋ ಮೆಡಿಸಿನ್ ಹೊರಗಡೆ ಸಿಗಲ್ಲ, ಎಲ್ಲೂ ಸಿಗಲ್ಲ. ಯಾವುದೇ ಕಾಯಿಲೆಯನ್ನು ತಗೊಳ್ಳಿ, ಯಾವುದೋ ಸಣ್ಣ ಪುಟ್ಟ ಜ್ವರ ಬಂದಿದೆ, ಕೆಮ್ಮು ಬಂದಿದೆ ಅಂದಾಗ 4 ದಿವಸ ಮೆಡಿಸಿನ್ ತೊಗೊಂಡ್ರಿ, ಜ್ವರ ಹೋಯಿತು, ಇನ್ನೊಂದು ಹೋಯಿತು, ಎಲ್ಲ ಸರಿ. ಒಂದು ಕಾಯಿಲೆ ಬಂದಿದೆ ಅಂದಾಗ, ತುಂಬ ದೀರ್ಘಕಾಲ ಯಾವುದೋ ಸಮಸ್ಯೆ ನಮ್ಮನ್ನು ಕಾಡ್ತಾ ಇದೆ ಅಂದಾಗ ಆ ಸಮಸ್ಯೆಗೆ ಪರಿಹಾರ ಮೂಲಕ್ಕೆ ಹೋಗಬೇಕು, ಸಮಸ್ಯೆಯ ಮೂಲಕ್ಕೆ ಹೋಗಬೇಕು. ಮೆಡಿಸಿನನ್ನು ತಗೊಂಡಾಗ ಮರವನ್ನು ನಾವು ಒಂದು ರೆಂಬೆಯನ್ನು ಕಟ್ ಮಾಡಿದ ಹಾಗೇನೆ, ರೆಂಬೆನ ಕಟ್ ಮಾಡಿದ್ರೆ ಮತ್ತೆ ಮತ್ತೆ ಚಿಗುರ್ಕೊಳ್ತಾನೆ ಹೋಗುತ್ತೆ ಅಲ್ವಾ. ಹಾಗೆಯೇ ನಮ್ಮ ಸಮಸ್ಯೆಗಳು ಕೂಡ ಮೆಡಿಸಿನನ್ನು ತಗೊಂಡ್ರೆ ಮತ್ತೊಂದು ಸಮಸ್ಯೆ ಆರಂಭ ಆಗ್ತಾ ಹೋಗುತ್ತೆ, ಕಡಿಮೆ ಅಂತೂ ಆಗಲ್ಲ. ಇದಕ್ಕೆ ಅಂದರೆ ನಾನು ಒಂದು ಯೋಗ ಟೀಚರ್ ಕೂಡ ಆಗಿರೋದ್ರಿಂದ ತುಂಬ ಜನ ಬೇರೆ ಬೇರೆ ಸಮಸ್ಯೆ ಇರೋರು ಬರ್ತಾರಲ್ಲ, ಅವರೆಲ್ಲ ಹೇಳೋದನ್ನು ಕೇಳ್ತಾ ಹೋದರೆ ಗೊತ್ತಾಗುತ್ತೆ. ಮೊದಲು ಎಸಿಡಿಟಿ ಇದೆ ಅಂತ ತಗೋತಾ ಹೋದೆ, ಆಮೇಲೆ ಅದು ಅಲ್ಸರಿಗೆ ತಿರುಗ್ತು, ಆಮೇಲೆ ಇನ್ನೊಂದಾಯಿತು, ಎಲ್ಲ ಅವರು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಿದ್ರೆ ಅದೇ ಅನಿಸುತ್ತೆ. ಒಂದಕ್ಕೆ ನಾವು ಮೆಡಿಸಿನ್ ತೊಗೊಂಡ್ರೆ ಅದನ್ನು ಕಡಿಮೆ ಮಾಡ್ಕೋತೀನಿ ಅಂತ ನಾವು ಅಂದ್ಕೋತೀವಿ, ಆದರೆ ಅನೇಕ ಸಮಸ್ಯೆಗಳನ್ನು ತಂದ್ಕೋತೀವಿ. ಅದಕ್ಕೆ ನಮ್ಮ ಋಷಿ ಮುನಿಗಳು ಎಷ್ಟೊಂದು ಸಂಶೋಧನೆಯನ್ನು ಮಾಡಿದ್ರು, ಸುಮ್ಮನೆ ನಮಗೆ ಅದನ್ನ ಕೊಟ್ಟಿಲ್ಲ. ಅವ್ರ ಮನಸ್ಸಿಗೇನೋ ಅನ್ನಿಸ್ತು ಅಂತ ಕೊಟ್ಟಿಲ್ಲ, ಅವರಿಗೆ ಅದು ಬಂದಿದೆ ಅಂದಾಗ ಅದನ್ನು ಸಂಶೋಧನೆಯನ್ನು ಮಾಡಿದ್ರು. ಆ ಆಳಕ್ಕೆ, ವಿಷಯದ ಆಳಕ್ಕೆ ಹೋಗೋದನ್ನು ಅವರು ಆರಂಭಿಸಿದ್ರು. ಆ ವಿಷಯದಲ್ಲೇ ಅವರು ನಿರತರಾಗ್ತಾ ಹೋದರು. ಅದೇ ವಿಷಯದವನ್ನೇ ಅವರು ಅಧ್ಯಯನ ಮಾಡ್ತಾ ಹೋದಾಗ ಒಂದು ವಿಷಯದ ಮೂಲಕ್ಕೆ ಹೋಗುವ ಒಂದು ತಿಳುವಳಿಕೆಯನ್ನು ಪಡ್ಕೊಂಡ್ರು. ಯಾಕೆಂದರೆ ಅವರು ಶ್ರದ್ಧೆಯಿಂದ ಅದನ್ನು ಮಾಡ್ತಾಯಿದ್ರು. ಆ ವಿಷಯದ ಮೂಲಕ್ಕೆ ಹೋಗ್ತಾ ಅವರಿಗೆ ಗೊತ್ತಾಯಿತು,
ಯಾವುದೇ ಸಮಸ್ಯೆ ಇರಲಿ, ನಮಗೆ ಬರೋ ಯಾವುದೇ ಅನ್ನಮಯ ಕೋಶಕ್ಕೆ ಆಗಿರಲಿ, ಪ್ರಾಣಮಯ ಕೋಶಕ್ಕೆ ಆಗಿರಲಿ, ಮನೋಮಯ ಕೋಶಕ್ಕೆ ಆಗಿರಲಿ, ವಿಜ್ಞಾನಮಯ ಕೋಶಕ್ಕೆ ಆಗಿರಲಿ, ಆನಂದಮಯ ಕೋಶಕ್ಕೆ ಆಗಿರಲಿ, ಯಾವುದಕ್ಕೆ ಸಮಸ್ಯೆ ಬಂದಿದೆ ಅಂದರೂ ಪರಿಹಾರ ನಮ್ಮ ಅಂತರಂಗದಲ್ಲಿದೆ, ನಮ್ಮ ಆತ್ಮಶಕ್ತಿಯಲ್ಲಿದೆ. ನಮ್ಮ ಒಳಗಡೆ ಅನಂತವಾದ ಚೈತನ್ಯ ಇದೆ, ಅನಂತವಾದ ಶಕ್ತಿ. ಆ ಶಕ್ತಿ ಕೊನೆ ಆಯಿತು ಅಂತ ಹೇಳೋ ಹಾಗೇ ಇಲ್ಲ, ಅಷ್ಟು ಶಕ್ತಿ ಇದೆ. ಹೇಗೆ ನಾವು ಹೊರಗಡೆ ಪ್ರಪಂಚನ ನೋಡಿದ್ರೆ ಆಕಾಶ ಎಲ್ಲಾದರೂ ಎಂಡಾಯಿತು ಅಂತ ಆಗುತ್ತಾ? ಎಲ್ಲೂ ಕೂಡ ಆಕಾಶ ಇಲ್ಲಿಗೆ ಮುಕ್ತಾಯ ಅಂತ ಇಲ್ಲ. ಹಾಗೆಯೇ ನಮ್ಮ ಒಳಗಡೆ ಶಕ್ತಿ ಕೂಡ ಹಾಗೆಯೇ. ಹೇಗೆ ಹೊರಗಡೆ ಆಕಾಶನ ನಾವು ಎಲ್ಲಿಂದ ಎಲ್ಲಿಗೆ ಹೋದರೂ ಆಕಾಶ ಕಾಣಿಸುತ್ತೋ ಹಾಗೆ ನಮ್ಮ ಒಳಗಿನ ಶಕ್ತಿ. ನಾವು ಎಷ್ಟೆಷ್ಟು ಈ ಶಕ್ತಿಯನ್ನು ಬಳಸ್ಕೊಳ್ಳೋದನ್ನು ಕಲಿತಾ ಹೋಗ್ತೀವಿ, ಅಷ್ಟಷ್ಟು ಆ ಶಕ್ತಿ ಇನ್ನೂ ಹೆಚ್ಚು ಹೆಚ್ಚು ನಮಗೆ ಪಡ್ಕೊಳ್ಳುವ ಒಂದು ವಿಧಾನವನ್ನು ಕಲ್ತ್ಕೋತಾ ಹೋಗ್ತೀವಿ. ಧ್ಯಾನವನ್ನು ಸುಮ್ಮನೆ ಮಾಡ್ತಾ ಹೋದರೆ ಮನಸ್ಸಿಗೆ ಒಂದು ಸಮಾಧಾನ ಸಿಗ್ಬೋದು. ಆದರೆ ಧ್ಯಾನನ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪವಾಗಿ ನಮ್ಮೊಳಗಿನ ಶಕ್ತಿಗಳನ್ನು, ಒಂದೊಂದೇ ಸ್ಥಿತಿಗಳನ್ನು ಅರ್ಥೈಸಿಕೊಳ್ಳೋ ಪ್ರಯತ್ನನೂ ಮಾಡ್ತಾ ಹೋದರೆ ಆಗ ನಾವು ಏನು ಧ್ಯಾನವನ್ನು ಮಾಡ್ತಾ ಇದ್ದೀವಿ ಆ ಧ್ಯಾನ ವಿಧಾನದ ಮೂಲಕನೇ ಜ್ಞಾನವನ್ನು ಹೊಂದೋಕೆ ಸಾಧ್ಯ. ನಾವು ಏನು ಪಡ್ಕೋತೀವಿ, ಇವತ್ತು ನಾನು ಧ್ಯಾನ ಮಾಡಿದೆ, ಧ್ಯಾನಕ್ಕೂ ಮೊದಲು ನಾನು ಹೇಗಿದ್ದೆ, ಧ್ಯಾನ ಆದಮೇಲೆ ಎಷ್ಟೋ ಜನರಿಗಿರುತ್ತೆ ಧ್ಯಾನ ಕೂತ್ಕೊಳ್ಳೋಕ್ಕೂ ಮೊದಲು ನನಗೆಲ್ಲೋ ನೋವಿತ್ತು, ಧ್ಯಾನ ಆಗೋಷ್ಟೊತ್ತಿಗೆ ನನಗೆ ನೋವು ಸ್ವಲ್ಪ ಕಡಿಮೆ ಆಯಿತು, ಅಥವಾ ಸಂಪೂರ್ಣವಾಗಿ ಇವತ್ತು ಗುಣಮುಖ ಆಯಿತು ಅಂತ ಹೇಳೋರು ತುಂಬ ಜನ ಇರ್ತಾರೆ. ಆಯಿತು ನನಗೆ ಸರಿ ಹೋಯಿತು ಅಂದ್ಕೊಂಡು ಸುಮ್ಮನೆ ಇರೋ ಬದಲು ಇದು ಹೇಗಾಯಿತು, ಧ್ಯಾನದಲ್ಲಿ ಕೂತ್ಕೊಂಡಾಗ ನನಗೆ ಏನೇನಾಯಿತು ಅನ್ನೋದನ್ನು ಒಂದು ಸಲ ನಮ್ಮ ಒಳಗಡೆ ನಾವು ಪ್ರವೇಶ ಮಾಡ್ತಾ ಹೋಗಬೇಕು. ನಾನು ಎಲ್ಲಿವರೆಗೆ ಪ್ರಯಾಣ ಮಾಡಿದ್ದೆ, ಮನಸ್ಸಿನವರೆಗೆ ಹೋಗಿದ್ನಾ, ಬುದ್ಧಿವರೆಗೆ ಹೋಗಿದ್ನಾ, ಆನಂದದಲ್ಲಿ ಅಂದರೆ ಏನು ಧ್ಯಾನದಲ್ಲಿ ಕೂತ್ಕೊಂಡಾಗ ಒಂದು ಆನಂದವಾಗ್ತಾ ಇರುತ್ತೆ ನೋಡಿ, ಅದು ಆನಂದಮಯ ಕೋಶ. ಆ ಆನಂದದಲ್ಲಿ ಹೋಗಿದ್ನಾ ಅಥವಾ ಸಂಪೂರ್ಣ ಸಮಾಧಿ, ಏನೂ ಅರಿವಿಲ್ಲದ ಸ್ಥಿತಿಗೆ ಹೋಗಿದ್ನಾ, ಇವುಗಳನ್ನು ನೋಡ್ತಾ ಹೋಗಬೇಕು. ಎಲ್ಲಿ ಹೋಗಿದ್ದೆ ಅನ್ನೋದನ್ನು ಹೋದಾಗ ನನಗೆ ಏನಾಗ್ತಾ ಇತ್ತು, ನಾನು ಎಲ್ಲಿಯವರೆಗೆ ತಲುಪಿದಾಗ ಏನಾಗ್ತಾ ಇತ್ತು ಎನ್ನೋದನ್ನು ನಾವು ನೆನಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರೆ ಖಂಡಿತ ನೆನಪಾಗುತ್ತೆ. ಯಾಕೆ ಅಂತಂದರೆ ಒಬ್ಬ ಜ್ಞಾನಿಗೆ ನೆನಪಿನ ಶಕ್ತಿ ಕೂಡ ತುಂಬ ಮುಖ್ಯ, ನೆನಪಿನ ಶಕ್ತಿ ತುಂಬ ಅಗತ್ಯ. ಯಾರಾದರೂ ಏನಾದರೂ ಹೇಳಿದ್ರೆ ಕೇಳಿಸ್ಕೊಳ್ಳೋದು ತುಂಬ ಮುಖ್ಯ. ಏನಾದರೂ ನೋಡ್ತೀನಿ ಅಂದರೆ ಅದನ್ನು ಸರಿಯಾಗಿ ನೋಡೋದು ಕೂಡ ತುಂಬ ಮುಖ್ಯ. ನಾನು ಜ್ಞಾನವನ್ನು ಹೊಂದುತ್ತೀನಿ ಅಂತ ಯಾರಿಗೋ ಜ್ಞಾನದ ಕುರಿತಾಗಿಯೇ ತುಂಬ ಆಸಕ್ತಿ ಇದೆ, ಜ್ಞಾನನ ಹೊಂದಲೇಬೇಕು ಅಂತ ಯಾರೋ ಒಬ್ಬನು ಆಶಿಸ್ತಾ ಇದ್ದಾನೆ ಅಂದರೆ ಎಲ್ಲವೂ ಚುರುಕಾಗಿರಬೇಕು. ಎಲ್ಲಿಯೂ ಕೂಡ ಆಸಕ್ತಿಯನ್ನು ಕಳ್ಕೋಬಾರ್ದು. ಯಾರೋ ಒಬ್ಬರು ಏನೋ ಹೇಳ್ತಾರೆ, ಅಯ್ಯೋ ಬಿಡೋ ಅವರು ಏನೋ ಹೇಳ್ತಿರ್ತಾರೆ, ಅವ್ರು ಯಾವಾಗೂ ಹೇಳ್ತಾರೆ ಅಂತ ಬಿಡೋ ಹಾಗಿಲ್ಲ. ಯಾರೋ ಏನೋ ಹೇಳಿದ್ರು ಅಲ್ಲಿ ಏನೋ ನನಗೂ ಬೇಕಾಗಿರೋದು ಏನಿದೆ ಅನ್ನೋದನ್ನು ನನ್ನ ಕಿವಿಗೆ ಆ ವಿಷಯ ಬರ್ತಾ ಇದೆ ಅಂದಾಗ ಆ ವಿಷಯದಲ್ಲಿ ಅವರು ಹೇಳ್ತಾ ಇರೋದ್ರಲ್ಲಿ ಏನಿದೆ ಅನ್ನೋದನ್ನು ಅರ್ಥೈಸಿಕೊಳ್ಳೋ ಪ್ರಯತ್ನನ ಮಾಡಬೇಕು. ಆಗ ನಮ್ಮ ಶ್ರವಣೇಂದ್ರಿಯವನ್ನು, ನಮ್ಮ ಚಕ್ಷು ಇಂದ್ರಿಯವನ್ನು, ಎಲ್ಲ ಇಂದ್ರಿಯಗಳನ್ನು ನಾವು ಚುರುಕಾಗಿ ಇರಿಸ್ಕೊಂಡು ಅವುಗಳಿಂದನೂ ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ನಮ್ಮ ಋಷಿ ಮುನಿಗಳು ಮಾಡಿರೋದು ಇದನ್ನೇ. ಅವರ ಎಲ್ಲ ಇಂದ್ರಿಯಗಳನ್ನು ಈಗ ನಾವು ಹೇಗೆ ಅನಾರೋಗ್ಯಕ್ಕಾಗಿಯೇ ಬಳಸ್ಕೊಳ್ತಾ ಇದ್ದೀವೋ ಹಾಗೆ ಅವರು ಬಳಸ್ಕೊಂಡಿಲ್ಲ. ಅವರ ಎಲ್ಲ ಇಂದ್ರಿಯಗಳನ್ನು ಜ್ಞಾನವನ್ನು ಪಡ್ಕೊಳ್ಳೋಕ್ಕೋಸ್ಕರನೇ ಬಳಸ್ಕೊಳ್ತಾ ಹೋದರು. ಅದಕ್ಕೋಸ್ಕರನೇ ಅವರು ಅಂತಹ ಮಹಾಜ್ಞಾನಿಗಳಾದರು. ಅವರು ಕಾಲವಾಗಿ ಎಷ್ಟೋ ಸಾವಿರ ವರ್ಷಗಳಾದರೂ ಕೂಡ ಇನ್ನೂ ಅವರು ನೀಡಿರೋ ಜ್ಞಾನ ಹಾಗೇ ಇದೆ, ಜೀವಂತವಾಗಿದೆ. ಯಾಕೆ ಅಂತಂದರೆ ಅವರು ಜ್ಞಾನಕ್ಕೋಸ್ಕರನೇ ಅವರ ಎಲ್ಲವನ್ನು ಉಪಯೋಗಿಸಿದ್ರು. ಇಂದ್ರಿಯವನ್ನು, ಮನಸ್ಸನ್ನು, ಬುದ್ಧಿಯನ್ನು, ಪ್ರಾಣವನ್ನು, ಶರೀರವನ್ನು, ಇದನ್ನು ಕೂಡ ಕೇವಲ ಇದು ಅನ್ನಮಯ ಕೋಶ, ಅನ್ನಕ್ಕಷ್ಟೇ ಸೀಮಿತ ಅಂದ್ಕೊಂಡು ಬಿಟ್ಟಿಲ್ಲ. ಎಲ್ಲವನ್ನು ಆ ಜ್ಞಾನಕ್ಕೋಸ್ಕರನೇ ಬಳಸ್ತಾ ಹೋಗಿರೋದ್ರಿಂದ ಮಹಾಜ್ಞಾನಿಗಳಾಗಿ ಇವತ್ತೂ ಕೂಡ ಜೀವಂತವಾಗಿದ್ದಾರೆ.
ಶಾರೀರಿಕವಾಗಿ ಅವರಿಲ್ಲ ಅಂದರೂ ಅವರು ನೀಡಿರೋ ಜ್ಞಾನ ಎಲ್ಲಿಯವರೆಗೆ ಇರುತ್ತೆ ಅಲ್ಲಿವರೆಗೂ ಅವರು ಜೀವಂತವಾಗಿದ್ದ ಹಾಗೇನೆ. ಶಾರೀರಿಕ ಸ್ಥಿತಿಯಲ್ಲಿ ಒಂದು ಇಲ್ಲ. ಇವತ್ತು ನಾವು ಧ್ಯಾನದಲ್ಲಿ ಅದನ್ನೇ ಮಾಡೋಣ. ನಮ್ಮ ಒಳಗಿನ ಶಕ್ತಿಯನ್ನು ಬಳಸ್ಕೊಳ್ಳೋಣ. ಪ್ರತಿಯೊಬ್ಬರಿಗೂ ಈ ಒಂದು ತಿಳುವಳಿಕೆ ಇರಬೇಕು. ಯಾಕೆಂದರೆ ನಾವೆಲ್ಲರೂ ಕೂಡ ಈ ಗ್ರೂಪಲ್ಲಿ ನಾವು ಎಷ್ಟು ಜನ ಇದ್ದೀವಿ, ಎಲ್ಲರೂ ಕೂಡ ಈ ಉಪನಿಷತ್ತು, ವೇದ, ಭಗವದ್ಗೀತೆ, ಬ್ರಹ್ಮಸೂತ್ರ ಇಂತಹವುಗಳ ಆಧಾರದ ಮೇಲೆ ಬಂದಿರೋರು. ನಾನು ಓದಿಲ್ಲ ಅಂದ್ರೂ, ನಾನು ಹುಟ್ಟಿದಾಗಿನಿಂದ ವೇದಾಧ್ಯಯನ ಮಾಡಿಲ್ಲ, ಉಪನಿಷತ್ತುಗಳನ್ನು ಓದಿಲ್ಲ, ನನಗೆ ಭಗವದ್ಗೀತೆಯನ್ನು ಓದೋಕ್ಕೆ ಬರಲ್ಲ, ಬ್ರಹ್ಮಸೂತ್ರಗಳ ಬಗ್ಗೆ ತಿಳಿದಿಲ್ಲ ಅಂದ್ರೂ ಈ ಆಧಾರದ ಮೇಲೆ ಬಂದಿದ್ದೀವಿ. ನಮ್ಮ ಬೇಸ್ ಏನಿದೆ ಅದು ಇವುಗಳ ಮೇಲೆ ಇದೆ. ಅದು ನಾವು ತಿಳ್ಕೊಳ್ಳದೇ ಇರಲಿ, ನಮಗೆ ಯಾವುದೋ ಒಂದು ರೂಪದಲ್ಲಿ ಅವುಗಳ ಒಂದು ತಿಳುವಳಿಕೆಯನ್ನು ನಮಗಿಂತ ದೊಡ್ಡವರು ಹೇಳ್ತಾ ಬಂದಿದ್ದಾರೆ. ಯಾಕೆ ಅಂತಂದರೆ ಸತ್ಯ ಹೇಳಬೇಕು, ಆನಂದದಲ್ಲಿರಬೇಕು, ಅತಿಥಿ ಸತ್ಕಾರ ಮಾಡಬೇಕು, ಇವುಗಳೆಲ್ಲ ಎಲ್ಲರ ಮನೆಯಲ್ಲೂ ಹೇಳ್ಕೊಟ್ಟಿರೋದು ಅಲ್ವಾ. ಸಿಂಪಲ್ಲಾಗಿ ಹೇಳ್ತಿರೋದು ನಾನು. ಇದನ್ನು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಹೇಳ್ಕೊಟ್ಟಿರೋದು. ಅಂದಮೇಲೆ ಇದೆಲ್ಲವೂ ಕೂಡ ಅವುಗಳಲ್ಲೂ ಬಂದಿರೋ ವಿಷಯಗಳೇ. ಒಬ್ಬನು ಸತ್ಯದಲ್ಲಿ ಇರಬೇಕು. ಸತ್ಯವನ್ನು ತಿಳ್ಕೊಳ್ಳೋವರೆಗೂ ತನ್ನ ಪ್ರಯತ್ನನ ಬಿಡಬಾರ್ದು. ಆ ಸತ್ಯ ಅನ್ನೋದು ಯಾವುದೇ ಆಗಿರಲಿ, ಅಂತಿಮ ಸತ್ಯ ಅಂತ ಹೋದಾಗ ಆ ಸತ್ಯವೇ ಬೇರೆ ಇರುತ್ತೆ. ಆದರೆ ಏನಾದರೂ ಒಂದು ನಿನ್ನ ಮುಂದೆ ಒಂದು ತಪ್ಪು ನಡೀತಾ ಇದೆ, ಸುಳ್ಳು ನಡೀತಾ ಇದೆ ಅಂದರೆ ಸತ್ಯನ ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು. ಗಾದೆ ಮಾತುಗಳನ್ನು ಕೂಡ ನಾವು ಹೇಳ್ತಾ ಇರ್ತೀವಿ. ಗಾದೆ ಮಾತುಗಳಲ್ಲೂ ಕೂಡ ನಾವು ಇವುಗಳೇ ನಮಗೆ ಬಂದಿರುತ್ತೆ. ಅಂದಾಗ ನಾವೆಲ್ಲರೂ ಕೂಡ ಇವುಗಳ ಒಂದು ತಳಹದಿಯಲ್ಲಿ ನಮ್ಮ ಆಧಾರ ಇವುಗಳೇ ಆಗಿರೋದ್ರಿಂದ ಆ ಒಂದು ತಿಳುವಳಿಕೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಎಲ್ಲರಿಗೂ ಸ್ವಲ್ಪ ಮಟ್ಟಿಗೆ ಇದೆ. ಅದರಲ್ಲೂ ಅದನ್ನೇ ಅಧ್ಯಯನ ಮಾಡಿರೋರಿಗೆ ಇನ್ನೂ ಹೆಚ್ಚಿದೆ. ಅದನ್ನೂ ಕೂಡ ಹೇಳ್ತೀನಿ. ಯಾರು ಎಷ್ಟೇ ಪುಸ್ತಕಗಳನ್ನು ಓದಲಿ, ಎಷ್ಟೇ ಗ್ರಂಥಗಳನ್ನು ಓದಲಿ, ಎಷ್ಟೇ ಏನೇ ಅಧ್ಯಯನ ಮಾಡಲಿ, ಆ ಅಧ್ಯಯನ ಮಾಡುವಾಗ ಅವರು ಯಾವ ಪಾತ್ರೆಯನ್ನು ತಗೊಂಡು ಹೋಗ್ತಾರೆ ಅಷ್ಟನ್ನೇ ತುಂಬಿಸ್ಕೊಂಡು ಬರೋಕ್ಕೆ ಸಾಧ್ಯ. ಅಂದರೆ ನಾವು ಎಂತಹ ಪುಸ್ತಕಗಳನ್ನೇ ಓದಲಿ, ಎಷ್ಟೆಷ್ಟೇ ದೊಡ್ಡ ಗ್ರಂಥಗಳನ್ನು ಓದಲಿ, ನಮ್ಮ ತಿಳುವಳಿಕೆ ಮಟ್ಟ ಎಷ್ಟಿದೆ ಅಷ್ಟನ್ನೇ ನಾವು ಅರ್ಥೈಸ್ಕೊಳ್ಳೋಕ್ಕೆ ಸಾಧ್ಯ. ನಾವು ವಿವರಣೆಗಳನ್ನು ಎಷ್ಟು ಬೇಕಿದ್ರೂ ಕೊಡಬಹುದು. ಒಂದು ವಿಷಯದ ಕುರಿತಾಗಿ ವಿವರಣೆಗಳನ್ನು ಕೊಡಬಹುದು. ಆ ಗ್ರಂಥದಲ್ಲಿ ಹೀಗಿದೆ, ಈ ಗ್ರಂಥದಲ್ಲಿ ಹೀಗಿದೆ, ಹೀಗೆ ಬಾಯಲ್ಲಿ ಹೇಳೋಕ್ಕೆ ಎಷ್ಟೇ ವಿವರಣೆಗಳನ್ನು ಕೊಡಬಹುದು, ಎಷ್ಟೇ ಉದಾಹರಣೆಗಳನ್ನು ಕೊಡಬಹುದು ಬೇರೆಯವರಿಗೆ. ಆದರೆ ಆ ಸಮಸ್ಯೆಯನ್ನು ನನ್ನ ಎದುರಾಗಿ, ಆ ಸಮಸ್ಯೆಗಳು ಯಾವುದೋ ಒಂದು ಸಮಸ್ಯೆ ನನ್ನ ಎದುರಾಗಿ ಬಂದಾಗ ಕೊಟ್ಟಿರೋ ಉದಾಹರಣೆಗಳನ್ನು ನಾನೆಷ್ಟು ಅಳವಡಿಸ್ಕೊಂಡೆ ಎನ್ನೋದೇ ಮುಖ್ಯ. ಅದು ನಮ್ಮ ಪಾತ್ರೆಯಾಗಿರುತ್ತೆ. ಆ ಎಲ್ಲ ಅಧ್ಯಯನಗಳನ್ನು ಮಾಡಿರೋದಕ್ಕೆ ನಾನು ಯಾವ ಪಾತ್ರೆನ ಬಳಸಿದ್ದೀನಿ ಅನ್ನೋದು ಆಗ ಗೊತ್ತಾಗುತ್ತೆ. ಯಾವುದೋ ವಿಷಯ ಬಂದಾಗ ಎಷ್ಟು ಸ್ಟ್ರೆಸ್ ಆಗುತ್ತೆ, ಎಷ್ಟು ಟೆನ್ಷನ್ ಆಗುತ್ತೆ, ಎಷ್ಟು ಬೇಗ ನಮ್ಮ ಆ ಸಮಸ್ಯೆ, ಒತ್ತಡ, ಟೆನ್ಷನ್ ಇವುಗಳಿಂದ ಆಚೆ ಬರ್ತೀವಿ ಎನ್ನೋದು ಮುಖ್ಯ ಆಗುತ್ತೆ. ಅಷ್ಟೇ ಅಲ್ಲ, ಶಾರೀರಿಕ ಸ್ಥಿತಿಗೆ ಬಂದಿರೋ ಯಾವುದೇ ಸಮಸ್ಯೆಗಳಿಂದ ಹೊರಬರೋ ಮಾರ್ಗನ ಅವುಗಳು ಕೊಟ್ಟಿರುತ್ತೆ. ಅವುಗಳನ್ನು ನಾನು ಎಷ್ಟು ಅರ್ಥೈಸಿಕೊಂಡೆ ಎನ್ನೋದು ಕೂಡ ಮುಖ್ಯವಾಗ್ತಾ ಹೋಗುತ್ತೆ. ಯಾಕೆಂದರೆ ಎಲ್ಲವುಗಳಲ್ಲೂ ಇದು ಇದೆ. ಶರೀರದ ಕುರಿತಾಗಿಯೂ ಇದೆ, ಆತ್ಮದ ಕುರಿತಾಗಿಯೂ ಇದೆ, ಮಧ್ಯದ ಎಲ್ಲ ಸ್ಥಿತಿಗಳ ಕುರಿತಾಗೂ, ಎಲ್ಲ ಕೋಶಗಳ ಕುರಿತಾಗಿಯೂ ವಿವರಣೆ ಇದ್ದಿರುತ್ತೆ. ನಾವು ಅವುಗಳನ್ನು ಅರ್ಥೈಸಿಕೊಂಡಿದ್ದು ಎಷ್ಟು ಎನ್ನೋದ್ರ ಮೇಲೆ ಅದು ನಮ್ಮದಾಗ್ತಾ ಹೋಗುತ್ತೆ. ಆ ಎಷ್ಟು ಅರ್ಥೈಸಿಕೊಂಡಿದ್ದೀವಿ ಅನ್ನೋದು ಒಂದು ಸಮುದ್ರಕ್ಕೆ ಹೋಗಿ ಆ ಸಮುದ್ರದ ನೀರನ್ನು ತರೋಕ್ಕೆ ನಾವು ಯಾವ ಪಾತ್ರೆಯನ್ನು ತಗೊಂಡು ಹೋಗಿದ್ವಿ ಎನ್ನೋದ್ರ ಮೇಲೆ ಹೋಗುತ್ತೆ ಅಲ್ವಾ. ಜ್ಞಾನ ಅನ್ನೋದು ಅಥವಾ ಒಂದು ಪುಸ್ತಕಗಳು ಅನ್ನೋದು ಒಂದು ಮಹಾ ಸಮುದ್ರ. ಆದರೆ ಆ ಮಹಾ ಸಮುದ್ರದಲ್ಲಿ ಎಷ್ಟೇ ಪುಸ್ತಕಗಳನ್ನು ನಾನು ಓದಲಿ, ಸಮುದ್ರದಲ್ಲಿ ನಾನು ಎಷ್ಟೇ ಹೊತ್ತು ನೀರಾಡಲಿ,
ವಾಪಸ್ ಬರಬೇಕಿದ್ರೆ ನಾನು ಸಮುದ್ರದ ನೀರನ್ನು ಸ್ವಲ್ಪ ಹಿಡ್ಕೊಂಡು ಬರೋಣ, ಮನೆಯಲ್ಲಿರೋರಿಗೂ ಆ ಸಮುದ್ರದ ನೀರಿನ ರುಚಿಯನ್ನು ತೋರಿಸೋಣ ಅಂತ ಒಬ್ಬನು ಅಂದ್ಕೊಂಡ ಅಂದರೆ ಆ ಸಮುದ್ರದ ನೀರನ್ನು ಹಿಡ್ಕೊಂಡು ಬರೋಕ್ಕೆ ಅವನು ಯಾವ ಪಾತ್ರೆಯನ್ನು ಉಪಯೋಗಿಸ್ದ ಅನ್ನೋದು ಮುಖ್ಯ ಆಗುತ್ತೆ. ದೊಡ್ಡ ಪಾತ್ರೆಯನ್ನು ತೊಗೊಂಡು ಹೋದರೆ ತುಂಬ ಜನರಿಗೆ ಆ ರುಚಿಯನ್ನು ತೋರ್ಸೋಕ್ಕಾಗತ್ತೆ. ಪಾತ್ರೆನೇ ಚಿಕ್ಕದಾಗಿದೆ ಅಂದರೆ ವಾಪಸ್ ಬರಬೇಕಿದ್ರೆ ಒಂದಷ್ಟು ಲೀಕ್ ಆಗಿಬಿಡತ್ತೆ. ಅದೆಲ್ಲ ಲೀಕಾಗಿ ಕೊನೆಗೆ ಇವನಿಗೆ ಉಳಿಯೋದು ಒಂದು ಡ್ರಾಪ್ ಆಗಿದ್ದರೆ ಯಾರಿಗೆ ರುಚಿ ತೋರಿಸೋಕ್ಕೆ ಸಾಧ್ಯ? ಅವನಿಗೂ ಅದರ ರುಚಿಯನ್ನು ಇನ್ನೊಮ್ಮೆ ನೋಡೋಣ ಅಂದ್ರೂ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ನಾವು ಎಷ್ಟನ್ನು ಓದ್ತೀವಿ, ಎಷ್ಟೋ ಓದಿದ್ದೀನಿ ಅನ್ನೋಕ್ಕಿಂತ ಓದಿರೋದ್ರಲ್ಲಿ ಎಷ್ಟನ್ನು ಅರ್ಥೈಸ್ಕೊಂಡ್ವಿ, ಎಷ್ಟನ್ನು ಅಳವಡಿಸ್ಕೊಂಡ್ವಿ. ಯಾಕೆಂದರೆ ಅಳವಡಿಸ್ಕೊಳ್ತಾ ಹೋದ್ರೆ ಮಾತ್ರ ಅದು ಅರ್ಥವಾಗ್ತಾ ಹೋಗುತ್ತೆ. ಏನೋ ಒಂದನ್ನು ಓದಿದೆ ಅಂದಾಗ ಆ ಓದಿರೋದು ಎಷ್ಟರ ಮಟ್ಟಿಗೆ ಅರ್ಥವಾಯಿತೋ ಅದನ್ನು ನಾನು ತಕ್ಷಣಕ್ಕೆ ಅಳವಡಿಸ್ಕೊಳ್ಳೋ ಪ್ರಯತ್ನನ ಮಾಡ್ತಾ ಹೋದರೆ ಆ ವಿಷಯ ಇನ್ನೂ ಸ್ಪಷ್ಟವಾಗಿ ಅರ್ಥವಾಗುತ್ತೆ.